ನನ್ನ ಪ್ರಿಯ ಮಾನವನೇ, ನಿನ್ನ ಹೃದಯದಲ್ಲಿ ಭಯವಿದೆ ಎಂದು ನನಗೆ ತಿಳಿದಿದೆ. ನಿನ್ನ ಕಣ್ಣಲ್ಲಿ ಪ್ರಶ್ನೆಗಳಿವೆ. ಮುಂದೆ ಏನಾಗಬಹುದು ಎಂಬ ಚಿಂತೆ ನಿನ್ನ ಮನಸ್ಸನ್ನು ಅಲುಗಾಡಿಸುತ್ತಿದೆ. ಆದರೆ ನೆನಪಿಡು, ಗಾಳಿ ಎಷ್ಟೇ ಬಲವಾಗಿ ಬೀಸಿದರೂ ಪರ್ವತ ತನ್ನ ಸ್ಥಾನವನ್ನು ಬಿಡುವುದಿಲ್ಲ. ಹಾಗೆಯೇ ಧರ್ಮದಲ್ಲಿ ಸ್ಥಿರವಾದ ಮನಸ್ಸನ್ನು ಯಾವ ಸಂಕಷ್ಟವೂ ಕದಲಿಸಲಾರದು. ನಾನು ಗೀತೆಯಲ್ಲಿ ಹೇಳಿದ್ದೇನೆ, ವಿಹಾಯ ಕಾಮಾನ್ಯಃ ಸರ್ವಾನ್ ಪುಮಾಂಶ್ಚರತಿ ನಿಸ್ಪೃಹಃ ನಿರ್ಮಮೋ ನಿರಹಂಕಾರಃ ಸ ಶಾಂತಿಮಧಿಗಚ್ಚತಿ. ಭಗವದ್ಗೀತೆ 2.71. ಅಂದರೆ ಆಸೆ, ಅಹಂಕಾರ ಮತ್ತು ನನ್ನದು ಎಂಬ ಬಂಧನವನ್ನು ಬಿಟ್ಟವನೇ ನಿಜವಾದ ಶಾಂತಿಯನ್ನು ಪಡೆಯುತ್ತಾನೆ. ಆದ್ದರಿಂದ ಭಯವನ್ನು ಹಿಡಿದುಕೊಳ್ಳಬೇಡ, ನನ್ನನ್ನು ಹಿಡಿದುಕೋ. ಕೋಪವನ್ನು ಪೋಷಿಸಬೇಡ, ಕ್ಷಮೆಯನ್ನು ಬೆಳೆಸು. ನಿರಾಶೆಯಲ್ಲಿ ಮುಳುಗಬೇಡ, ಕರ್ತವ್ಯದಲ್ಲಿ ಸ್ಥಿರನಾಗು. ಪ್ರತಿಯೊಂದು ಕಾರ್ಯವನ್ನು ಪ್ರೀತಿಯಿಂದ ಮಾಡು. ಫಲವನ್ನು ನನಗೆ ಅರ್ಪಿಸು. ಸತ್ಯವನ್ನು ಎಂದಿಗೂ ಬಿಡಬೇಡ. ಪ್ರಿಯಮಾನವನೇ, ರಾತ್ರಿಯ ಕತ್ತಲೆ ಪ್ರಭಾತವನ್ನು ತಡೆಯಲಾರದು. ಹಾಗೆಯೇ ಇಂದಿನ ನಿನ್ನ ನೋವು ನಾಳಿನ ಜ್ಞಾನಕ್ಕೆ ದಾರಿಯಾಗಬಹುದು. ನೀನು ಧರ್ಮವನ್ನು ಬಿಡದಿದ್ದರೆ ನನ್ನ ಮೇಲೆ ಸಂಪೂರ್ಣ ವಿಶ್ವಾಸವಿಡು. ನಾನು ನಿನ್ನ ಹೃದಯದಲ್ಲೇ ಇದ್ದೇನೆ. ನಿನ್ನ ಭಯಕ್ಕೆ ಧೈರ್ಯವಾಗುವೆ, ನಿನ್ನ ಸಂಶಯಕ್ಕೆ ಜ್ಞಾನವಾಗುವೆ, ನಿನ್ನ ಅಶಾಂತಿಗೆ ಶಾಂತಿಯಾಗುವೆ. ಧರ್ಮದಲ್ಲಿ ನಡೆ, ಭಕ್ತಿಯಲ್ಲಿ ಸ್ಥಿರನಾಗು. ನಾನು ಸದಾ ನಿನ್ನೊಂದಿಗಿದ್ದೇನೆ.